ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಿನಿ ವ್ಲಾಗ್ನ ಮಾಡ್ತಾಯಿದ್ದೀನಿ, ಮಂಡೇ ಮಿನಿ ವ್ಲಾಗ್ನ. ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮಂಡೇ ಮಾರ್ನಿಂಗ್ ಎಲ್ಲ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಸೊ ಟೆಂಪಲಿಗೆ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ಸೊ ಹೆಡ್ ಬಾತ್ ಮಾಡಿರೋದ್ರಿಂದ ಫುಲ್ಲು ವೆಟ್ಟಿದೆ. ಸೊ ಹೇರ್ ಡ್ರೈಯರ್ನೂ ಅಷ್ಟೇ ನಾನು ಊರಲ್ಲೇ ಬಿಟ್ಟು ಬಂದಿರೋದ್ರಿಂದ ಹಾಗೆ ನಾನು ಡ್ರೈ ಮಾಡ್ಕೊತಾ ಇದ್ದೀನಿ ಬಟ್ಟೆ ಕ್ಲಾತಿಂದ. ಅದು ಸ್ವಲ್ಪ ಡ್ರೈ ಆಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಫೇಸಿಗೆ ಮಾಯಶ್ಚರೈಸ್ ಕ್ರೀಮು ಹಾಗೆ ಸನ್ಸ್ಕ್ರೀಮ್ ಎಲ್ಲ ಅಪ್ಲೈ ಮಾಡೋಣ ಅಂತೇಳಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಏನಿಲ್ಲ, ಟೆಂಪಲಿಗೆ ಹೋದರೆ ಏನೋ ಮೇಕಪ್ ಅಂಥವೆಲ್ಲ ಮಾಡೋದಿಲ್ಲ. ಸಿಂಪಲ್ಲಾಗಿ ನಾನು ಒಂದು ನಿಯರ್ ಇರೋದ್ರಿಂದ ಸ್ವಲ್ಪ ಮಾಯಶ್ಚರೈಸ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ. ಆಗಲೇ ಆಲ್ರೆಡಿ ಸ್ವಲ್ಪ ಲೇಟಾಗಿದೆ. ಸೊ ಜಲ್ಲೆಲ್ಲಿ ರೆಡಿ ಆಗೋಣ ಅಂತೇಳಿ ಕ್ರೀಮೆಲ್ಲ ಹಚ್ಬಿಟ್ಟು ಒಂದು ಸ್ವಲ್ಪ ಸೆಕೆಂಡ್ಸ್ ಬಿಟ್ಟು ಇದು ಸನ್ಸ್ಕ್ರೀಮ್ ಅಪ್ಲೈ ಮಾಡ್ತೀನಿ, ಐಬ್ರೋ ಫಿಲಪ್ ಮಾಡಿಕೊಂಡು. ಸೊ ಸನ್ಸ್ಕ್ರೀಮ್ನ ನಾನು ಬಿಸಿಲಿದೆ ಅಂತಲೇ ಅಪ್ಲೈ ಮಾಡಬೇಕಂತ ಏನಿಲ್ಲ. ಸೊ ಬಟ್ ನಾರ್ಮಲ್ ಟೈಮಲ್ಲಿ ಮನೇಲಿದ್ರೂ ಅಪ್ಲೈ ಮಾಡಬೇಕಾಗುತ್ತೆ, ಯಾಕಂದರೆ ಬಾಡಿ ಟೆಂಪ್ರೇಚರ್ನು ಹೇಗಿರುತ್ತೆ ಹಾಗೆ ಸ್ವಲ್ಪ ಡಾರ್ಕ್ ಆಗುತ್ತೆ ಸ್ಕಿನ್ನು. ಅದಕ್ಕೋಸ್ಕರನೇ ನಾವು ಮನೇಲಿದ್ರೂ ಸನ್ಸ್ಕ್ರೀಮ್ನ ಅಪ್ಲೈ ಮಾಡ್ತೀನಿ ನಾನು. ಸೊ ಬಿಸಿಲು ಇವಾಗಂತೂ ಸಮ್ಮರ್ ಇರೋದ್ರಿಂದ ಅಪ್ಲೈ ಮಾಡಲೇಬೇಕು. ಸೊ ಇದೆಲ್ಲ ಆದಮೇಲೆ ನಾನು ಐಲೈನರು ಮತ್ತು ಲಿಪ್ಸ್ಟಿಕ್ಕು ಇದೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ನಮ್ಮ ಸಿಸ್ಟರನ್ನು ಕರೀತಾ ಇದ್ದಾರೆ, ಆಲ್ರೆಡಿ ಲೇಟ್ ಆಯ್ತಂತ, ಇನ್ನು ಸ್ವಲ್ಪ ಬೇಗ ಹೋದರೆ ಚೆನ್ನಾಗಿ ಅಲ್ವಾ ಅಂತೇಳಿ. ಸೊ ಇದೆಲ್ಲ ಮುಗೀತು. ಇನ್ನು ನಾನು ಏರ್ಸಿಗೆ ಕ್ಲಿಪ್ ಹಾಕ್ಕೊಳೋಣ ಅಂತ, ಅದೇ ರೀತಿ ಮತ್ತು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಟೈಮ್ ಇಲ್ಲ ಇವಾಗ. ಅದನ್ನೆಲ್ಲ ಹೇರ್ಸ್ ಎಲ್ಲ ಡ್ರೈ ಆಗಿ ನಾನು ಇದು ಮಾಡೋ ಅಷ್ಟೊತ್ತಿಗೆ ಸೊ ಪರವಾಗಿಲ್ಲ, ಆಲ್ಮೋಸ್ಟ್ ಒಂದು ಅಟ್ಲೀಸ್ಟ್ 50% ಡ್ರೈ ಆಗಿದೆ. ಇದೆಲ್ಲ ದುಪ್ಪಟ್ಟ ತೊಗೊಂಡೆ ನೋಡಿ. ಇನ್ನೊಂದು ನಾನು ಸ್ಟಿಕ್ಕರ್ ಇಟ್ಕೊಂಡಿಲ್ಲ, ದೇವ್ರಿಗೂ ಒಂದೇ ಇದೆ, ಬಟ್ ಸ್ಟಿಕ್ಕರನ್ನು ಇಟ್ಕೋಬೇಕಲ್ವ. ಸೊ ಸ್ಟಿಕ್ಕರ್ ಒಂದು ಇಟ್ಕೊಂಡೆ ನೋಡಿ, ಇವಾಗ ಎಷ್ಟು ಲುಕ್ ಅಂತ ಇದೆ ಅಂತ. ಎಲ್ಲ ಮುಗೀತು, ಕರೀತಾ ಇದ್ದಾರೆ. ಸರಿ ಹೋಗೋಣ ಬನ್ನಿ. ಇವರು ನಮ್ಮ ಸಿಸ್ಟರು, ನಮ್ಮ ಬ್ರದರ್ ಇದ್ದು ನಾನು ಬಿಟ್ಟು ಬರ್ತೀನಿ ಫ್ರೀ ಇದೆ ಅನ್ನೋಕ್ಕೋಸ್ಕರನೇ ಮತ್ತು ಗಾಡಿ ಮೇಲೆ ಹೋದ್ವಿ ಮತ್ತು ಟೆಂಪಲ್ಗೆ ರೀಚ್ ಆದ್ವಿ. ಟೆಂಪಲ್ ಮಾತ್ರ ಟೆಂಪಲಿಗೆ ಹೋದ್ಮೇಲೆ ಎಷ್ಟು ಪೀಸ್ಫುಲ್ ಅನಿಸು. ಶಿವನ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅದೆಲ್ಲ ಮುಗಿಸ್ಕೊಂಡು ನೈವೇದ್ಯ ಮಾಡಿ ಅದೆಲ್ಲ ಪ್ರಸಾದ ಕೊಟ್ಟಿದ್ದರು. ಸೊ ನನಗಂತೂ ಪ್ರಸಾದ ಅಂದರೆ ಭಾಳ ಇಷ್ಟ. ನಾನು ನಮ್ಮ ಸಿಸ್ಟರ್ ಅಲ್ಲೇ ಕೂತ್ಕೊಂಡು ಪ್ರಸಾದ ತಿಂದ್ಕೊಂಡು ಸೊ ಮನೆಗೆ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಲೇಟ್ ಆಯಿತು. ಬಂದು ಟಿಫನ್ಗೆ ರೆಡಿ ಮಾಡ್ತಾಯಿದ್ವಿ. ಉಪ್ಪಿಟ್ಟು ಮಾಡೋಣ ಲೈಟಾಗಿ ಅಂತೇಳಿ, ಫುಲ್ ಹೊಟ್ಟೆ ಹಸಿವಾಗಿತ್ತು. ಸ್ವಲ್ಪ ಬೇಗ ಆಗೋದಂದರೆ ಉಪ್ಪಿಟ್ಟಲ್ವ. ಸೊ ಉಪ್ಪಿಟ್ಟೆಲ್ಲ ರೆಡಿ ಮಾಡಿಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಟೀ ಒಂದು ಬಾಕಿ ಇತ್ತು, ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕುಡಿದು ಕುಡಿದ್ಬಿಟ್ಟು ಎಡಿಟ್ ಮಾಡೋದಿತ್ತು. ಅದೆಲ್ಲ ಎಡಿಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಸ್ವಲ್ಪ ತಾದ್ಮೇಲೆ ಹಣ್ಣೆಲ್ಲ ಎಸ್ತಾಯಿದ್ರು, ಪಪ್ಪಾಯ ಹಣ್ಣು ತಿಂದು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಇವತ್ತಿನ ವೀಡಿಯೋ ಲೈಕ್ ಆದರೆ ಲೈಕ್ ಮಾಡಿ.